ಗಾಯ್ಸ್ ಅಲ್ಲಿಂದ ಕಾಪಿನೂ ಕುಡಿಸ್ತೇನೆ ಸೀದಾ ಬಾರ್ ಕಡೆ ಕರ್ಕೊಂಡ್ಬಂದ್ರು. ಗ್ಯಾರಂಟಿ ಗೈಸ್, ಹಾರ ಹಾಕ್ತವ್ರೆ ಅಂದ್ಮೇಲೆ ಬಲಿ ಕೊಡ್ತಾರೆ ಅಂತ ಅರ್ಥ. ಬಲಿ ಕೊಡೋಕ್ ಮುಂಚೆ ಹಾರ ಹಾಕ್ತಿದ್ದಾರೆ ಗೈಸ್. ಅದ್ರ ಕಡ್ದು ಇವತ್ತು ಸಾಂಬಾರ್ ಮಾಡಿ ತಿಂತಾ ಇರೋದೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಗೈಸ್. ಇವತ್ತು ನಮ್ಮ ತೋಟದಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ವೀಡಿಯೋಸ್ನ. ಯಾರು ಬಂದವ್ರು ನೀವೇ ನೋಡಿ ಗಾಯ್ಸ್. ಯಾವ ತರ ಮಾಡ್ತಾವನೆ ರೀಲ್ಸ್ ಮಾಡಕ್ಕೆ. ನಮ್ಮ ಸುದೀಪ ರೀಲ್ಸ್ ಮಾಡ್ಬೇಕಂದ್ಬಿಟ್ಟು ಅವ್ರೂರಿಂದ ನಡ್ಕೊಂಡೇ ಬಂದವನ್ ಗೈಸ್. ಏನಂತೀರಾ ಸುದೀಪ್? ನಮಸ್ಕಾರ ಗೈಸ್. ಅವನು ಬ್ಲಾಗ್ ಮಾಡ್ತಾವ್ ನೋಡಿ ಗೈಸ್. ನಮ್ಮ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಹುಲಿಗೆ ಫೋನ್ ಹಾಕಿದ್ವಿ, ಬರ್ತಾವನೆ ಗೈಸ್. ಬಂದಮೇಲೆ ಒಂದು ವೀಡಿಯೋ ಮಾಡಬೇಕು. ವೀಡಿಯೋ ಮಾಡಿಕೊಂಡು ಇವತ್ತು ನಾಳೆ ಬೆಳಿಗ್ಗೆ ಪೋಸ್ಟ್ ಆಗುತ್ತೆ ಗೈಸ್. ಕಾಯ್ಸ್ ಇರಪ್ ಕಷ್ಟ ಅಂದ್ಬಿಟ್ಟು ನಮ್ಮ ಸುದೀಪ ಮಾಡ್ತಾ ಇರೋ ಕೆಲಸ ನೋಡಿ. ಇರೋ 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 ಇನ್ನು ಇರೋ ಇರಪ್ ತೋರಿಸ್ತೀನಿ. ಇರೋ ಫಸ್ಟ್ ನೋಡಿ, ಇರಪ್ ಗುಳಿದು ಯಾವ ಥರ ಆಗ್ತಾವ ನೋಡಿ. ಯಾವ ಥರ ಮಾಡ್ತಾನೆ, ಅವಕ್ಕೂ ಹಿಂಸೆ ಕೊಟ್ಬಿಟ್ಟ ಗೈಸ್. ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಗೈಸ್. ಅರುಣ್ ಬ್ರೋ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಐತೆ, ಅಲ್ಲಿ ಹೋಗಿ ಅವ್ನ ಬಯೋದಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಐತೆ, ಹೋಗಿ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಏನು ಸಜೆಷನ್ ಕೊಡಬೇಕೋ ಕೊಡಿ. ಬಾಯ್ ಗೈಸ್. ನಾವು ಒಂದು ಆನೆ ಸಾಕಿದ್ದೀವಿ. ಆ ಆನೆ ಸೈಜು, ಆನೆ ಘಟ ಏನು ಎತ್ತ ಅಂತ ತೋರಿಸ್ತೀನಿ. ಒಂದೇ ಒಂದು ನಿಮಿಷ ಹಂಗೇರಿ ಗೈಸ್. ಬರ್ತೈತೆ ಆನೆ, ಬರ್ತು ನೋಡಿ ಗಜ. ಏ ಏ ಏ ಏ ಗಜ್ಜ. ಗಂಡು ಯಾರೋ ನೀನು ಅಜಾಮ ಮಾಡು ಕೆಲಸ ಮಾಡ ಅಂದ್ರೆ ಅದೇನೋ ಅಂತಾರದ ಗೈಸ್. ಹಂಗೆ ಇವನು ಬಚ್ಚ ಈ ಕಬ್ಬಣ ಎಲ್ಲ ಕದ್ಬಿಟ್ಟು ಮಾರ್ಬಿಡೋಣ. ಬರೀ ಕದಿದು ಇಂಥವೇ ಮಾಡುವ. ಇವ್ ನೋಡಿದ್ರೆ ಇಪ್ಪಾಟಿ ಚುಚ್ಕೊಡ್ಗಳು ಮಡ್ಕೊಂಡು ಯಾರು ಎಲ್ಲೆಲ್ಲ ಹಾಕೋಣ ಅನ್ನೋದೇ. ಓಕೆ ए भैया सब्सक्राइब करा. ಸಬ್ಸ್ಕ್ರೈಬ್ ಕರಾ. ಒಂದು ಕನ್ನಡ ಮಾತಾಡೋಕೆ ಬರಲ್ತು. ಬಡ್ಡೆ ತಾವು ಪಲಾವ್ ಅಂತಲೋ ಪಲಾವ್ ಮಾಡಿದಾರಂತಲ್ಲ ಅವನ್ಗೆ. ಪಲಾವ್ ಮಾಡವನೇ, ಮಾಡ್ಕೊಡ್ರಿ ಅನ್ಲಿಲ್ಲ. ಪಲಾವ್ ಮಾಡಿದ ಚೋದು ಗಂಡು ಏನು ಮಾತಾಡ್ತಾ ಇದೆಯಲ್ಲೋ ಗಾಯ್ಸ್. ವಿಡಿಯೋ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಏನು ಮಾತಾಡ್ತಾ ಇಲ್ಲ. ಅವಾಗಲೇ ಏನ್ ಮಾಡ್ತಾ ಇದ್ದೋ ಅಂತ ಕೇಳಿದಾಗ ನಾನು ಹೇಳ್ದದ್ ಕೊಡೋ, ನಾನ್ ನೀನಲ್ಲ. ಬಿಗ್ ಬಾಸ್ ನೋಡ್ತಾ ಇದೀನಿ ಅನ್ನ. ಬಿಗ್ ಬಾಸ್ ಅವ್ರ ಸಾಡತ್ತೆ. ಇವನ್ ಗಾಂಡು, ಇವನ್ ದೊಡ್ಡ, ಇವನ್ ಚಿಕ್ಕ ಗಾಂಡು, ಇವನ್ ದೊಡ್ಡ ಗಾಂಡು. ಏ ನೀನ್ ಕಣೋ ಗಾಂಡು. ಗಾಂಡು ಅದು ಸಾಯಿ ಕುಮಾರ್ ಡೈಲಾಗ್ ಹೊಡಿತಂಗ ನೋಡು. ಕರ್ಸು ನೋಡು ಯಾವ ತರ ಬಿಟ್ಟವನು. ಹೇಳೋ ಮುಂಚೆ ಡೈಲಾಗ್ ಕೇಳು. ಏಯ್ ಗಾಂಡು, ಈ ಗರ್ಭದಲ್ಲಿರೋ ಮಗುಗೆ ಇವನಪ್ಪ ನಾ ಗಾಂಡು ಇದೆ, ಸಂಡ ಇದ್ದಂಗಿದೆಯಲ್ಲೋ. ನೀನು ಆ ಶಂಡಾನೆ ಕಣೋ, ಮಿಂಡ ಮಡಿಕೊಂಡು ಇನ್ನೊಂದು ಪಿಂಡ ನೋಡ್ತಿರೋದ್ಲೇ. ಅರ್ಧ ಗಂಟೆ ಯೋಚನೆ ಮಾಡ್ಬಿಟ್ಟು ಹೇಳ್ತಾವನಲ್ಲ. ಗಾಯ್ಸ್ ನೋಡಿ ಗಾಯ್ಸ್, 8ನೇ ಕ್ಲಾಸಿಂದ ಜೊತೆಲೆ ಓದಿ ಜೊತೆಲೆ ಹಾಕಿದೀನಿ. ನನ್ ಮಗ ಇವನ್ನ ಸಾಕಿ ಸಲಗಿ 30 ರೂಪಾಯಿ ಕಬಾಬ್ ತಿನ್ಸಿ ಬೆಳೆಸಿರೋ ನಾನು. ಚಿಕ್ಕ ವಯಸ್ಸಿಂದ ತಿಂದಿ ಬರೋಣ ಜೀವನ ಪೂರ್ತಿ ಇವಾಗವರೆಗೂ. ಎಷ್ಟು ವರ್ಷ ಆಯ್ತಾ ನಿಂಗೆ? 22, 23. ನನ್ ಮಗ ಗಂಡು 2 ವರ್ಷ ಚಿಕ್ಕವನು ಶಿಷ್ಯ. ಇವನ್ಗೋಸ್ಕರ 2 ಲಕ್ಷ ಖರ್ಚು ಮಾಡಿದ್ವಿ. ಎಷ್ಟು? 2 ಲಕ್ಷ? 10 ರೂಪಾಯಿಗೆ ಬೂಂದಿ ಖಾರ ಕೊಡಿಸ್ತೀರಾ?
ನಾನು 8ನೇ ಕ್ಲಾಸಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ನಮ್ದು ಮನೇಲಿ 5 ರೂಪಾಯಿ 10 ರೂಪಾಯಿ ಕೊಡೋರು. ಆದ್ರೆ ಇವ್ನು ನಾವು ಖರ್ಚು ಮಾಡ್ತಾ ಒಂದು ವಾರ ಪೂರ್ತಿ ಇವನೇ ಇರೋ ನಿಮಿಷ ಗೈಸ್. ನಮ್ಮ ಮನೇಲಿ ನಮ್ ತಾತ ನಮ್ ದೊಡ್ಡ 5 ರೂಪಾಯಿನೋ 10 ರೂಪಾಯಿನೋ ಕೊಡ್ತಾ ಇದ್ರು ಡೈಲಿ. ಏನಾದ್ರು ಬೂಂದಿ ಖಾರನೋ ಚಾಕ್ಲೇಟ್ ತಗೊಂಡು ಹೋಗು ತಿನ್ಕೊಂಡು ಏಕ್ಸಾ ಅಂದ್ಬಿಟ್ಟು ಕೊಡೋರು. ಎಷ್ಟು 1 ಕಿಲೋಮೀಟರ್ ಏನೋ ನಡಿಬೇಕಾಯ್ತು ನಮ್ಮ ಸ್ಕೂಲ್ ಹತ್ರ. ಅವಾಗ ಕೊಡೋರು 5 ರೂಪಾಯಿನೋ 10 ರೂಪಾಯಿನೋ ತಿನ್ಕೋ. ಈ ಗಾಂಡು ಗೈಸ್ ಬರುವ ನನ್ ಜೊತೆ ಮಚ ಏನಾದ್ರು ಕೊಡ್ಸಲು ಮನೇಲಿ ಯಾರು ಏನು ಕೊಡಲ್ಲ ಅಂದ್ಬಿಟ್ಟು ಮನೇಲಿ ನಮ್ಮನೇಲಿ ಕೊಟ್ಟಿರೋ ದುಡ್ಡನ್ನ ಈ ನನ್ ಮಗನ್ ಕೊಡ್ಸಿ ಅದ್ರೂ ತಗೊಳ್ಳೋ ಒಂಚೂರು ತಿನ್ಕೊಂಡ್ ಕೊಡೋ ಅನ್ನೋಷ್ಟಲ್ಲಿ ನಾನು ಫ್ರೆಂಡ್ಸ್ ಯಾರ ಜೊತೆ ಮಾತಾಡ್ತೀನಿ. 8ನೇ ಕ್ಲಾಸಲ್ಲಿ ಪೇಸ್ಟ್ ಖಾಲಿ ಆಗ್ಬಿಡದೆ ಅಂದ್ಬಿಟ್ಟು ಸಂತೂರ್ ಸೋಪಲ್ಲಿ ಲೂತ್ತಾ ಇದ್ ಗಾಂಡು ಕಣೋ ಇವನು. ನನಗೆ ಹೇಳ್ತಾವನಲ್ಲ ಗೈಸ್. ನಮ್ಮ ಸಾಗರ್ ಪಟಾಕಿ ಹೊಡಿತಾವನೆ, ಅಲ್ಲಿ ಹೋಗಿ ನೋಡುವ ಹೆಂಗ್ ಹೊಡಿತಾನೆ ಅಂತ. ಹೊಡಿ ಮುಂಚೆ ಎಸೆ ವಿಡಿಯೋ ಮಾಡ್ತೀನಿ. ಆ ಕಡೆ ಎಸೆ ಅಲ್ಲವೇ ಪಟಾಕಿ ಚಲ್ರ. ದೀಪಾವಳಿ ಮಾಡೋಣ ಇವಾಗ. ಎಸೆ ಮುಂಚೆ ಕೈ ಡಮ್ಮನ್ ಬಿಡ್ಲಿ. ನೋಡಿ ಗೈಸ್, ಅಲ್ಲಿಂದ ಸೀದಾ ಕೋಡೋಳಿಗೆ ಬಂದೆ. ಕೋಡೋಳಿಯಿಂದ ನಮ್ಮ ಸ್ಟುಡಿಯೋಗೆ ಬಂದೆ ಗೈಸ್. ಇದಾ ಓಯ್ ಇಲ್ಲಿ ಏನೋಡ ಆಯ್ ಮಾಡು, ಆಯ್ ಮಾಡು, ಅಲ್ಲೇ ಆಯ್ ಮಾಡು, ಆಯ್ ಮಾಡು. ಕೋಡೋಳಿಯಿಂದ ಬಂದಾಯ್ತು ಗೈಸ್. ಈಗ ನಮ್ಮ ಹಸ್ಕೊಳಗೆ ನೀರು ಕುಡಿಸ್ಬೇಕಿತ್ತು. 1 2 3 ಹಸ್ಗಳಿವೆ. ಹಸ್ಕೊಳಗೆ ನೀರು ಕುಡಿಸ್ಬೇಕಿತ್ತು. ನೀರು ಕುಡಿಸಿ ಓಕೆ ಸ್ವಲ್ಪ ಮೈ ತೊಳಿಬೇಕು. ಸೀದಾ ಇವುಗಳನ್ನೆಲ್ಲ ನೀರೆಲ್ಲ ಕುಡಿಸ್ತಾ ಇದ್ದೀನಿ ನೋಡಿ ಗಾಯ್ಸ್. ಅಲ್ಲಿಂದ ಇಟ್ಕೊಂಬಂದು ಇವನು ಬಂದು ನಮ್ಮ ತೋಟದ ವಾಚ್ಮೆನ್ ಗೈಸ್. ಏ ಭಯ್ಯ ಆಯ್ಕರು, ಏಯ್ ಆಯ್ ಮಾಡು. ಅಲ್ಲಿಂದ ಗೈಸ್ ಹುಲ್ಲೆಲ್ಲ ಕುಯ್ದಾಕ್ಬಿಟ್ಟು ನಮ್ಮ ಹಸ್ಕೊಳಗೆ ನೋಡಿ ಕಾಯ್ತಾವೆ. ಸೀದಾ ಅವನ್ನ ಹಾಕ್ಬಿಟ್ಟು ಮನೆ ಕಡೆ ಹೋಗ್ಬೇಕು ಗೈಸ್. ಈಗ ಇದನ್ನೆಲ್ಲ ಕುಯ್ಯೋದಕ್ಕೆ ಗೈಸ್ ಸುಸ್ತಾಗೋದೆ ಗೈಸ್. ಏನರಲ್ಲ ಹಾಂ ನಿಮಗೆ ಕಂಟ್ರೋಲ ಕುಯ್ತಾ ಇರೋದು. ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್ ಇವನ್ನೆಲ್ಲ ಕೂದಿ ಕೂದಿ ಕೂದಿ. ಈಗ ನೋಡಿ ಹೆಂಗೆ ಕಾಯ್ತಾ ಇದ್ದಾವೆ, ಹೆಂಗೆ ಬಡ್ದಾಕ್ಬಿಡ್ತಾವೆ ಗೈಸ್. ಈಗ ಹಾಕಿದ್ರಿ ನನ್ನ ಮಗಂದು ಅದು ನೋಡಿ ಗೈಸ್ ಹೆಂಗೈತಿ. ಏನಿಲ್ಲ ಹಾಕ್ತೀನಿ ಇರು, ಯಾಕೆ ಹೆಂಗೆ ಗುರಾಯಿಸೋದು? ಬೈತಾ ಇರ್ಬೇಕು ಗೈಸ್ ಅವ್ರ ಬಾಯಲ್ಲಿ ನನಗೆ. ನೋಡಿ ಎಲ್ಲ ಹುಲ್ಲೆಲ್ಲ ಎಲ್ಲ ಹಾಕಿದ್ದೀನಿ. ಅದು ಮೇಯ್ತಾ ಇದೆ, ಇದು ಮೇಯ್ತಾ ಇದೆ, ಇದು ಮೇಯ್ತಾ ಇದೆ. ಆದ್ರೂ ಗೈಸ್ ಈ ಪಾಟಿ ಕೆಲಸ ಮಾಡ್ತೀವಿ ಗೈಸ್. ನಾವು ರೈತರು ಅಂದರೆ ಯಾರು ನನ್ನ ಮಕ್ಕಳು ನಂಬಲ್ವಲ್ಲ ಯಾಕೆ ಗೈಸ್. ಏನು ಮಾಡೋದು ಗೈಸ್, ಯಾರು ನಂಬೋದಿಲ್ಲ. ಸೀದಾ ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫೋನ್ ಚಾರ್ಜ್ ಇಡಬೇಕು. ಚಾರ್ಜ್ಗೆ ಇಟ್ಬಿಟ್ಟು ಮುಂದಿನ ಕೆಲಸ ಏನೈತೆ ನೋಡಬೇಕು ಗೈಸ್. ವೆಯ್ಟ್ ಮಾಡ್ತಾಯಿರಿ ಗೈಸ್. ಗೈಸ್ ವಿಷಯ ಏನಪ್ಪ ಅಂದರೆ ನಮ್ಮ ಬೇಬಿಗೆ ಒಂದು ಬಾಡಿಗೆ ಬಂತು ಗೈಸ್. ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿ ಗೈಸ್ ಹೋಗ್ತೀವಿ ಗೈಸ್. ಅದಕ್ಕೆ ಎತ್ಕೊಂಡು ನಮ್ಮ ಬೇಬಿನ ಅಲ್ಲೋಗಿ ವಿಡಿಯೋ ಮಾಡ್ತೀವಿ ನೋಡಿ ಗೈಸ್. ಸೀದಾ ಪಿಕಪ್ ಪಾಯಿಂಟ್ ಹತ್ರ ಸಿಗ್ತೀನಿ ಬನ್ನಿ ಗೈಸ್. ಕೊನೆಗೂ ಪಿಕಪ್ ಪಾಯಿಂಟ್ ಹತ್ರ ಬಂದು ಗಾಡಿ ಹಾಕಿದ್ದೀನಿ ನೋಡಿ ಗೈಸ್. ಈ ನೋಡಿ ನಮ್ಮ ರಮೇಶ್ ಅಣ್ಣ ಕೂತವ್ರೆ. ಬ್ಲಾಗ್ ಮಾಡ್ತಾಯಿದ್ದೀನಿ. ಆಯ್ ಮಾಡು ರಮೇಶ್ ಅಣ್ಣ. ಸೀದಾ ಗಾಡಿ ತಂದು ಇಲ್ಲಿ ಹಾಕಿದ್ರೆ ಎಲ್ಲ ಆಲ್ರೆಡಿ ಪೂಜೆಗೆ ರೆಡಿ ಮಾಡಿದ್ರು. ನಮ್ಮ ಸುದೀಪನು ಬಂದ ನೋಡಿ ಗೈಸ್. ಯಾವಾಗ ನೋಡ್ರು ಹುಡುಗಿರ ಜೊತೆ ಮಾತಾಡ್ಕೊಂಡು ಇರ್ತಾನೆ.
ಗೈಸ್ ಹುಡುಗಿರಂತೆ ನೋಡಿ ಗೈಸ್ ಹೆಸರು. ಹುಡುಗಿರ ಹೆಸರನ್ನೆಲ್ಲ ಗಾಯ್ಸ್ ಇವನು ಹುಡುಗರು ಹೆಸರು ಸೇವ್ ಮಾಡ್ಕೊಬಿಡೋದು, ಎಲ್ರಿಗೂ ಏಮರ್ಸೋದು. ಗಾಯ್ಸ್ ಇದ್ರ ಕತೆ ಇವತ್ತೇ ಲಾಸ್ಟ್ ಗಾಯ್ಸ್. ಅದ್ರ ಬೀಜ ಹೊಡೆದು ಸಾಂಬಾರು ಮಾಡ್ತಾರೆ ಇವತ್ತು. ಬಲಿ ಕೊಡೋಕ್ ಮುಂಚೆ ಹಾರ ಹಾಕ್ತಿದ್ದಾರೆ ಗಾಯ್ಸ್. ಅದ್ರ ಕತ್ ಕಡ್ದು ಇವತ್ತು ಸಾಂಬಾರು ಮಾಡಿ ತಿಂತಾ ಇರೋದೆ. ಹೇಳ್ದೋ ನೀವನೇ ಗಾಯ್ಸ್, ವಾಯ್ಸ್ ರಿವೀಲ್ ಮಾಡ್ತಾವ ಗಾಯ್ಸ್. ಯಾರಿಗಾದ್ರೂ ಬಲಿ ಕೊಡೋಕ್ ಮುಂಚೆ ಹಾರ ಹಾಕೋದಂತೂ ಗ್ಯಾರಂಟಿ ಗಾಯ್ಸ್. ಹಾರ ಹಾಕ್ತವ್ರೆ ಅಂದಮೇಲೆ ಬಲಿ ಕೊಡ್ತಾರೆ ಅಂತ ಅರ್ಥ. ನಿಮ್ಗೆ ಯಾರು ಹಾರ ಹಾಕ್ತಾರೆ ಅವ್ರನ್ನ ನಿಮ್ಮ ಹತ್ರನೂ ಸೇರಿಸ್ಕೋಬೇಕು. ಕೊನೆಗೂ ಆ ಜಾಗದಿಂದ ಬಿಟ್ಟು ಬರಲ್ಲ ಅಂತ ಇದು ನಮ್ಮ ಸುದೀಪನು ಜೊತೆಲೆ ತಗೊಂಡು ಸೀದಾ ನಾವು ಹೊಂಟು. ನೋಡಿದ್ರೆ ನನ್ನ ಗಾಡಿ ತುಂಬ ಫುಲ್ಲು ಲೋಡ್ ಮಾಡ್ಬಿಟ್ಟವ್ರೆ ನೋಡಿ. ನಮ್ಮ ಸುದೀಪನು ಎಡಿಟ್ ಮಾಡ್ತಾವನೆ ಗೈಸ್, ಎಡಿಟ್ ಮಾಡ್ತಾನೆ ಅವನು ಇನ್ನು. ಗೈಸ್ ಇವಾಗ ಗಾಡಿನ ಸೈಡ್ಗೆ ಹಾಕಿದ್ದೀನಿ ಕಾಫಿ ಕುಡಿಯೋಕ್ಕೆ ನೋಡಿ. ಕಾಫಿ ಎಲ್ಲ ಕುಡ್ಕೊಂಡ್ ಬಿಡ್ಬೇಕು ಗೈಸ್ ಇವಾಗ. ಗೈಸ್ ಅಲ್ಲಿಂದ ಕಾಫಿನೂ ಕುಡಿಸ್ತೇನೆ ಸೀದಾ ಬಾರ್ ಕಡೆ ಕರ್ಕೊಬಂದ್ರು ನೋಡಿ. ನೀವೇನೆ ಟೀ ಕುಡಿ ಕರ್ಕೊಬರ್ರಿ ಅಂದ್ರೆ ಬಾರ್ ಕರ್ಕೊಂಬಂದವ್ರು ನೋಡ್ರಿ ಗೈಸ್. ರಮೇಶ್ ಅಣ್ಣ ಹಿಂಗೆ ಕೆಲಸ ಹಿಂಗಾದ್ರೆ ಟೀ ಕುಡಿ ಕರ್ಕೊಂಬಂದ್ಬಿಟ್ಟು ನೀವು ಬಾರ್ ಕರ್ಕೊಂಬಂದಿದ್ದೀರಲ್ಲ. ಇವಾಗ ಬಂದು ಕಾಫಿ ಕುಡಿತಾ ಇದೀವಿ ನೋಡಿ ಗಾಯ್ಸ್. ಬಾರ್ ಕರ್ಕೊಬಿಟ್ಟು ಇವಾಗ ಕರ್ಕೊಂಬಂದ್ರು ಗಾಯ್ಸ್. ಇವಾಗ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ಬೇಕೀಗ. ಈ ರೋಡ್ ಮಾಡಿರೋ ಲೋಪರ್ ನನ್ನ ಮಕ್ಕಳು ಅಂತ ಯಾರಂತೂ ಗೊತ್ತಿಲ್ಲ. ಸುಮಾರು 10 ಕಿಲೋಮೀಟರ್ ನಿಂಗೆ ಅದೇ ಗುಂಡಿ ಕೊಟ್ರು ಹಿಂಗಾದ್ರೆ ಗಾಡಿ ಟೈರ್ಗಳೇನ್ ಕತೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಏನೋ ಪರವಾಗಿಲ್ಲ, 10 ಕಿಲೋಮೀಟರ್ನು ಹಿಂಗೆ ಐತೆ. ಇನ್ನು ಮುಂದೆ ಎಷ್ಟು ದೂರ ಆಯ್ತು ಗೊತ್ತಿಲ್ಲ. ಇಂಜಿನಿಯರ್ ಯಾರಂತ ಗೊತ್ತಾಗ್ಲಿಲ್ಲ ಮಾವನ್ ಭಾವ. ನೋಡ್ರಿ ಇಲ್ಲಿ ಜಲ್ದಿ ಯಾಕವ್ರಿ ಇವಾಗ ಗಾಯ್ಸ್. ಇವಾಗ ಬಂದವ ಗಾಯ್ಸ್ ಇಲ್ಲಿ ನೋಡಿ ಇಂಥದ್ದೇ ರಾಜ್ಯ. ಹುಲಿ ಹೆಂಗೈತಿದು. ನಾಳೆ ಇಷ್ಟೊತ್ತಿರಲ್ಲ ಗೈಸ್ ಇದು. ನಾಳೆ ಇಷ್ಟೊತ್ಕಂತೀನಿ, ಇವತ್ತು 4 ಗಂಟೆ ಇವತ್ತಿರಲ್ಲ ನೋಡಿ. ಸಾಮಾನೆಲ್ಲ ಇಳಿಸ್ತವ್ರೆ ಗಾಯ್ಸ್. ನೋಡಿ ಅವ್ನ ಹುಡುಗಿ ಜೊತೆ ಮಾತಾಡ್ಕೊಂಡು ಬರ್ರಿ ಇಂಥವೇ ಗೈಸ್. ಅವನು ಬರ್ರಿ ಇಂಥವೇ. ನಾಳೆ ಹೋಗು ಗೈಸ್. ಊಟ ಎಲ್ಲ ಮಾಡ್ಕೊಂಡು ನಾನು ನಮ್ಮ ಸುದೀಪು ಮುಂದಿನ ಕೆಲಸ ನೋಡ್ತೀವಿ ನೋಡಿ ಗೈಸ್. ಗೈಸ್ ಅಲ್ಲಿಂದ ಬಂದು ಊಟ ಎಲ್ಲ ಮಾಡ್ಕೊಂಡು ಗಾಡಿಲೇ ಬಂದು ಇಬ್ರು ಗಾಡಿಲೇ ಮನಗಿದೀವಿ ನೋಡಿ ಗೈಸ್. ಇಷ್ಟೇ ಜಾಗದಲ್ಲಿ ಮನಗಿದೀವಿ ಗೈಸ್. ಸೀದಾ ಬೆಳಗ್ಗೆ ಎದ್ದು ಕಣ್ಬಿಟ್ರೆ ಇನ್ನು ನೋಡಿ ಏನು ಮಾಡ್ತಾವ್ರೆ ಅಂತ. ಸುದಿ ಕಡಿತಾವ್ರಲ್ಲೋ ಬೆಳಗ್ಗೆನೆ ಎಲ್ಲ ನ್ಯಾತಾಕ್ಬಿಟ್ಟವ್ರಲ್ಲ ಗೈಸ್. ಸರಿ ಗೈಸ್ ಸೀದಾ ಅಲ್ಲಿಂದ ಬಂದು ಒಂದು ಟೀ ಕುಡಿತಾ ಇದೀನಿ ದೇವಸ್ಥಾನದ ಹತ್ರ. ನಾನು ನಮ್ಮ ಸುದೀಪು ಚಳಿ ಹೊಡಿತಾ ಇರೋದಕ್ಕೆ ನಡುಕ್ತಾ ಇದೆ ನೋಡಿ. ಚಿಕ್ಕಲ್ಲೂರು ದೇವಸ್ಥಾನ ಗೈಸ್, ಸಿದ್ದಪ್ಪಾಜಿದು. ಇವ್ರ ಮನೆ ದೇವ್ರು ಗೈಸ್. ಗಾಯ್ಸ್ ಅಲ್ಲಿಂದ ಸೀದಾ ನಾವು ಹೋಗಿದ್ದೆ ಅದೇನೋ ಮಟನ್ ಬೋಟಿ ತರ್ಬೇಕಂತೆ ಗಾಯ್ಸ್. ವ್ಯೂ ನೋಡಿ ಗಾಯ್ಸ್ ಹೆಂಗೈತೆ. ಗ್ಲಾಸ್ ಬೇರೆ ಫುಲ್ ಗಲೀಜಾಗ್ಬಿಟ್ಟದೆ ನೋಡಿ. ನಮ್ಮ ಸುದೀಪ ವಿಡಿಯೋ ಎಡಿಟ್ ಮಾಡ್ತಾನೆ ಅವನೇ ಗೈಸ್. ನೆನ್ನೆಯಿಂದ ಎಡಿಟ್ ಮಾಡ್ತಾನೆ ಅವನೇ ಗೈಸ್. ಇವಾಗ ಮುಖ ಎಲ್ಲ ತೊಳ್ಕೊಂಡು ನಾವು ನಮ್ಮ ನಾಷ್ಟ ಮಾಡಕ್ಕೆ ಹೋಗ್ಬೇಕು ಗೈಸ್.
ನೋಡಿ ಇನ್ನ ಕಟ್ ಮಾಡ್ತಾನೆ ಅವ್ರೆ ಇದನ್ನೆಲ್ಲ ನೋಡ್ಕೊಂಡು ಸೀದಾ ಹೋಗಿದ್ದೆ ನಾಷ್ಟ ಮಾಡಕ್ಕೆ. ನಾಷ್ಟ ಮಾಡ್ತಾ ಇದೀವಿ ಗೈಸ್, ನಾನು ನಮ್ಮ ಸ್ನೇಹಿತ. ಅಲ್ಲೆಲ್ಲ ನಾಷ್ಟ ಮಾಡ್ಕೊಬಂದು ನಾವಿಬ್ರು ನೋಡಿ ಇಲ್ಲಿ ಬಂದು ಗಾಡೀಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ ಗಾಯ್ಸ್. ಇನ್ನೇನು ಮಾಡೋದು ಗಾಯ್ಸ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.